ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಸ್ಪೆಷಲ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ ತಮ್ಲೈನ್ ನೋಡಿ. ಹೌದು, ಇವತ್ತು ನಮ್ಮ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಐತಿ, ಜೊತೆಗೆ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದೀವಿ ಲೇಔಟ್ನಲ್ಲಿರೋ ಫ್ರೆಂಡ್ಸ್ ಎಲ್ಲರೂ ಸೇರಿ. ಸೊ ಹೆಂಗಿರ್ತೈತಿ ಏನೇನಿಲ್ಲ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಬರ್ರಿ, ಫ್ರೆಂಡ್ಶಿಪ್ ಡೇ ಹೆಂಗೆ ಮಾಡಿದ್ವಿ, ಕಿಟ್ಟಿ ಪಾರ್ಟಿ ಹೆಂಗೆ ಮಾಡಿದ್ವಿ, ಯಾರ್ಯಾರು ಬಂದಿದ್ರು, ಏನೋ ಸ್ಪೆಷಲ್ ಮಾಡಿದ್ವಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಬರ್ರಿ, ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರಾಗೆ ವಿಡಿಯೋ ನೋಡ್ತಾಯಿದ್ರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ. ಸೊ ನನ್ನ ಏನೋ ತಿಂಡಿ ಅಂತ ಏನು ಮಾಡೋಕ್ಕೆ ಹೋಗಲಿಲ್ಲ, ಹಾಗಾಗಿ ಕಚೋರಿ ಮತ್ತು ಜಿಲೇಬಿ ತರಿಸಿದ್ದೆ. ಸೊ ಏನೂ ಮಾಡೋಕ್ಕಾಗಿರಲಿಲ್ಲ ಅನ್ನೋ ಕಾರಣಕ್ಕೆ ಸೊ ನಂದು ಅವತ್ತಿಂದ ಏನೋ ಡಿನ್ನರ್ ಇಷ್ಟೇ ಮಾಡ್ಕೊಂಡ್ವಿ. ಈವ್ನಿಂಗ್ ಸ್ನ್ಯಾಕ್ಸ್ ಥರ, ಡಿನ್ನರಲ್ಲ ಸ್ನ್ಯಾಕ್ಸ್ ಥರ ಮಾಡಿದ್ವಿ. ಸೊ ಅದಾದಮೇಲೆ ನಾವು ಎವ್ರಿ ಟೈಮ್ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಇನ್ನು ಸ್ವಲ್ಪ ಜನ ಬರೋರಿದ್ದರು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೊಂದು 2-3 ಜನ ಅಕ್ಕಾರು, ಹಾಗಾಗಿ ಈ ಹೌಸಿಗೆ ಮಾಡ್ತಾ ಇರ್ತೇವಲ್ಲ, ಸೊ ಅದನ್ನ ಆಟ ಆಡ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು. ಸೊ ಇದೊಂದು ತ್ರೀ ಡೇಸ್ ಲಾಗ್ ಆಗಿರ್ತೈತಿ ಫ್ರೆಂಡ್ಶಿಪ್ ಡೇ. ಸೊ ಆ ವೀಕಲ್ಲಿ ಮಾಡೋಕ್ಕಾಗಲಿಲ್ಲ, ಫ್ರೆಂಡ್ಶಿಪ್ ಡೇ ಇದ್ದ ದಿನದಲ್ಲಿ ಮಾಡೋಕ್ಕಾಗಲಿಲ್ಲ. ಅದ್ರದ್ದು ನೆಕ್ಸ್ಟ್ ವೀಕ್ನ ನಾವು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಸೊ ಒಂದೆರಡು ಗೇಮ್ ಆಡ್ಕೊಂಡಾದ್ಮೇಲೆ ಇನ್ನೊಂದಿಬ್ಬರು ಅಕ್ಕ ಬರೋರು ಇದ್ದರು. ಸೊ ಒಂಥರ ಇದು ಟೈಮ್ ಸ್ಪೆಂಡ್ ಚೆನ್ನಾಗಾಗ್ತೈತಿ. ಮಂತ್ಲಿಗೆ ಒಮ್ಮೊಮ್ಮೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿರ್ತೀವಿ. ಒಂದು ತಿಂಗಳಲ್ಲಿ ಒಂದಿನ ಎಲ್ಲರ ಮನೇಲೂ ಸೇರಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಹಂಗಾಗಿ ಫ್ರೆಂಡ್ಶಿಪ್ ಡೇ ಕೇಕ್ ಕೂಡ ತರಿಸಿದ್ವಿ. ಸೊ ಕೇಕ್ ಕೂಡ ಕಟಿಂಗ್ ಮಾಡ್ಕೊಂಡ್ವಿ. ಕೇಕ್ ಮಾತ್ರ ಭಾಳ ಚೆನ್ನಾಗಿತ್ತು ಟೇಸ್ಟ್. ಚಾಕ್ಲೇಟ್ ಕೇಕ್ ಆಲ್ಮೋಸ್ಟ್ ಎಲ್ಲರಿಗೂ ಇಲ್ಲಿರೋರಿಗೆ ಎಲ್ಲರಿಗೂ ನನ್ನ ಥರನೇ ಚಾಕ್ಲೇಟ್ ಕೇಕ್ನೇ ಇಷ್ಟ, ಹಾಗಾಗಿ ಆಲ್ಮೋಸ್ಟ್ ಚಾಕ್ಲೇಟ್ ಕೇಕೆ ಹೇಳ್ರಿ ಅಂತಾರೆ, ಹಾಗಾಗಿ ಚಾಕ್ಲೇಟ್ ಕೇಕೆ ತರಿಸಿದ್ವಿ. ಸೊ ಅದನ್ನೂ ಕೂಡ ಏನಾಯಿತು, ಹುಡುಗರಿದ್ವಲ್ಲ, ಈಗ ಹುಡುಗರಿದ್ದಾಗ ದೊಡ್ಡರು ಕಟ್ ಮಾಡೋದು ಚೆಂದ ಅಂತ ಅನ್ಸಲ್ಲ, ಹಾಗಾಗಿ ಹುಡುಗರನ್ನೆಲ್ಲ ಸೇರಿ ಕೇಕೆಲ್ಲ ಕಟ್ ಮಾಡಿದ್ವಿ. ಸೊ ಏನಂತ ಹೇಳಿದರೆ, ಫ್ರೆಂಡ್ಶಿಪ್ ಡೇಗೆ ಲಾಸ್ಟ್ ಇಯರ್ ಕೂಡ ಹಿಂಗೆ ಮಾಡಿದ್ವಿ. 2-3 ಜನ ಅಕ್ಕರು ಮಿಸ್ ಆದರು ಈ ಸಲ. ಹಂಗೆ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಅಂದರೆ ಎಲ್ಲರೂ ಸೇರಿದರೆ ಚೆಂದ, ಬಟ್ 2 ಅಕ್ಕರು ಮಿಸ್ ಆದರು, ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಆಗ್ತಾ ಇರ್ತದೆ ಹಿಂಗೆ. ಹಂಗಾಗಿ ಕೇಕೆಲ್ಲ ಕಟ್ ಮಾಡಿದ್ವಿ. ಸೊ ಕೇಕೆಲ್ಲ ಕಟ್ ಆದಮೇಲೆ ನಾನು ಕಚೋರಿ ಜಿಲೇಬಿ ತರಿಸಿದ್ವಲ್ಲ, ಸೊ ಅದನ್ನ ತಿಂದ್ವಿ. ಅದೆಲ್ಲ ನನಗೆ ಮನೆಯಲ್ಲೇ ಆಗಿದ್ದರಿಂದ ನಾನು ಲಾಗ್ನ ತೊಗೊಳಕ್ಕಾಗಲೇ ಇಲ್ಲ. ಸೊ ಅದಾದಮೇಲೆ ಒಂದು ಕಪ್ ಟೀ ಎಲ್ಲ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರಿಗೂ ಕುಂಕುಮ ಕೊಟ್ಟು, ಸೊ ಆಮೇಲೆ ಇನ್ನೇನು ಎಲ್ಲರ ಮನೇಲಿ ಅಡುಗೆ ಮಾಡ್ಕೊಳಕ್ಕೆ ಟೈಮ್ ಇರ್ತೈತಿ. ಸೊ ಹಂಗಾಗಿ ಟೈಮ್ ಒಂದು ಇರೋದಿಲ್ಲ, ಹಾಗಾಗಿ ಎಲ್ಲರೂ ಕೂಡ ಬೇಗ ಅವ್ರವ್ರ ಮನೆಗೆ ಹೋದರು. ಈ ಥರ ಇತ್ತು ನನ್ನ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ನು. ಅವತ್ತಿಗೆ ಆ ವ್ಲಾಗ್ನ ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಬರ್ತಡೇ ದಿನದ ವ್ಲಾಗ್ ಆಗಿರ್ತೈತಿ. ಅವತ್ತಿನ ದಿನ ಏನಾಯಿತು ಅಂದರೆ, ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡೆ. ಸೊ ಮುಗಿಸ್ಕೊಂಡು ಅಂದರೆ 15ನೇ ತಾರೀಕು, ಆಗಸ್ಟ್ 15ಕ್ಕೆ. ಅಂದರೆ ಏನಾಗೈತಿ ಅಂದರೆ, ಇತ್ತೀಚೆಗೆ ಏನೋ ಒಂಥರ ಯಾವುದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತಿ. ಯಾವಾಗಲೂ ಬರ್ತಡೇ ಅಂತ ಹೇಳಿದ್ರೆ ಹೋಗಿ ಡ್ರೆಸ್ ತಗೊಬರೋದು, ಡ್ರೆಸ್ ಸ್ಟಿಚ್ ಮಾಡಿಸೋದು ಎಲ್ಲ ಮಾಡಿರ್ತಿದ್ದೆ. ಬಟ್ ಈ ಸಲ ರಾಜು ಅಂದರು ಹೋಗಿ ತೊಗೊಬರೋಣ ಬಾ ಅಂತಂದು. ಇಲ್ಲ, ನನ್ನ ಹತ್ರ ಐತಿ ಡ್ರೆಸ್, ಸೊ ಅದನ್ನೇ ಹಾಕೊಂಡ್ರೆ ಆಯ್ತು ಬಿಡು, ನೋಡೋಣ ಇನ್ನೂ ಟೈಮ್ ಐತಿ ಅಂತ ಅಂದಿದ್ದೆ ಮೊನ್ನೆ. ಬಟ್ ಒಂದು ಸ್ಟಿಚ್ ಕೂಡ ಮಾಡ್ಸೋಕ್ಕಾಗಿರಲಿಲ್ಲ. ನಾನು ಎಂಥ ಎಸ್ ಸೈಜ್ ತೊಗೊಂಬಂದ್ರು ಎಮ್ ಸೈಜ್ ತೊಗೊಂಬಂದ್ರು ಒಂದು ಸ್ಟಿಚ್ ಹಾಕಿಸ್ಲೇಬೇಕು ನಾನು ತೊಗೊಳೋ ಡ್ರೆಸ್ಸಿಗೆ. ಹಾಗಾಗಿ ರಾಜುನೇ ಹೋಗಿ ಬೆಳಗ್ಗೆ ಸ್ಟಿಚ್ ಹಾಕ್ಸ್ಕೊಂಬರ್ತೀನಿ ಅಂದರು. ಸೊ ಅವ್ರು ಹೋಗಿದ್ದರು, ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇದೇ ಡ್ರೆಸ್ ನೋಡ್ರಿ. ಅಂದರೆ ನಾನು ಆ್ಯಕ್ಚುಲಿ ಚಿಕ್ಕಪೇಟೆಗೆ ಹೋಗಿದ್ವಲ್ಲ ಲಾಸ್ಟ್ ಟೈಮ್, ನಾನು ಇಲ್ಲ ಇದೇ ಸರಿ ತಂದಿದ್ದು ನೋಡಿ. ನಂದಿನ ಹೋದ್ಸಲದ ಹಂಗ ಐತಿ, ಮೆರೂನ್ ಕಲರ್ದು. ಇಲ್ಲ ಹಾಕೊಂತೀನಿ, ಸುಮ್ಮನೆ ಹಾಕೊಂಬರ್ಲ. ಎಲ್ಲ ತಗೊಂಬಂದೆ ಆ್ಯನಿವರ್ಸರಿಗೆ ಒಂದು ಹಾಕೊಂಡೆ, ಅದಾದಮೇಲೆ ಹಾಕೋಕ್ಕಾಗಿಲ್ಲ, ಹಂಗೆ ಇಟ್ಬಿಟ್ಟು. ಪರ್ಪಲ್ ತಾನೆ? ಹಾಂ, ಪರ್ಪಲ್ ಹಾಕೊಂಡೆ, ಇದೊಂದು ಐತಿ. ಹಾಗಾಗಿ ಅವಳ ಹತ್ರ ಅದನ್ನೇ ಹೇಳ್ತಾ ಇದ್ದೆ ನಾನು, ಲಾಸ್ಟ್ ಟೈಮ್ ತೊಗೊಂಡು ಬಂದಿರೋ ಟಾಪ್ ಹಾಗೆ ಇಟ್ಟೆ ನೋಡಿ ಇನ್ನು ನಾನು ಅಂಥೇಳಿ. ಅವಳು ಕಾಲೇಜಿಗೆ ಹೋಗ್ತಾಳೆ, ಅವಳಿಗೆ ಎಷ್ಟಿದ್ರು ಸಾಲದು. ಹಾಗಾಗಿ ಅವಳು ಆಲ್ರೆಡಿ ವೇರ್ ಮಾಡಿದ್ದು, ನಾನು ವೇರ್ ಮಾಡಿದ್ದಿಲ್ಲ, ಹಾಗೆ ಇತ್ತು. ಅದಕ್ಕೆ ಇದನ್ನೇ ನಾನು ಸ್ಟಿಚ್ ಮಾಡಿಸ್ಕೊಂಡು, ಸೊ ಅವತ್ತಿನ ದಿನ ಹಾಕ್ಕೊಂಡು ಇಲ್ಲೇ ಬೆಡ್ತಾಸನಪುರದಲ್ಲಿ ಶನಿವಾರ ಆಗಿದ್ದರಿಂದ ಆಂಜನೇಯ ವೆಂಕಟರಮಣನ ವಾರ ಅಲ್ಲ, ತುಂಬ ಜೋರಾಗಿ ಮಾಡ್ತಾರೆ. 4 ವಾರನೂ. ಶ್ರಾವಣ ಅಂತಂದರೆ ಒಂಥರ ಇದೇನೋ ಹಬ್ಬದ ತಿಂಗಳಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರ್ತೈತಿ ಈ ಮಂತ್ ಶ್ರಾವಣದ್ದು.
ಹಾಗಾಗಿ ಡೆಕೋರೇಷನ್ ಕೂಡ ಭಾಳ ಚಂದ ಮಾಡಿರ್ತಾರೆ. ನೈಟ್ ಚೆನ್ನಾಗಿರ್ತೈತಿ ಲೈಟ್ ಡೆಕೋರೇಷನ್ ಎಲ್ಲ. ವೆಂಕಟರಮಣಗೂ ಅಷ್ಟೇ ಚಂದ ರೆಡಿ ಮಾಡಿದ್ದೆ. 2 ಕಣ್ಣು ಸಾಲದು. ನಾನು ಯಾವಾಗೂ ವಿಡಿಯೋ ತೊಗೊತಿರ್ಲಿಲ್ಲ, ಬಟ್ ಫಸ್ಟ್ ಟೈಮ್ ವಿಡಿಯೋ ತೊಗೊಂಡಿದ್ದು. ಹೊರಗಡೆ ಎಲ್ಲ ಭಜನೆಯವ್ರನ್ನ ಇವ್ರನ್ನೆಲ್ಲ ಕರೆಸಿದ್ರು, ಅದೆಲ್ಲ ಇತ್ತು, ಚೆನ್ನಾಗಿತ್ತು. ಒಂಥರ ಊಟಕ್ಕೂ ಕೂಡ ಇಟ್ಕೊಂಡಿರ್ತಾರೆ, ಮದುವೆ ಮನೆ ಊಟದ ಥರನೇ ಪ್ರಸಾದ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ನಾನು ದರ್ಶನ ಮಾಡ್ಕೊಂಬಂದ್ರಾಯ್ತು ಹೋಗಿ ಅಂತ ಹೋದೆ. ಅಷ್ಟರಲ್ಲಿ ಸೊ ಎಲ್ಲರೂ ಇಲ್ಲ ಪ್ರಸಾದನ ಐತಿ, ಊಟ ಮಾಡ್ಕೊಂಡು ಹೋಗ್ರಿ ಅಂತಾರಲ್ಲ, ಹಾಗಾಗಿ ಸೊ ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ನನಗೆ ಈಗ ಏನಾಗೈತಿ ಅಂದರೆ ನಾನೇ ಅಡುಗೆ ಮಾಡ್ಕೊಂಡು ಉಂಡು ಸೊ ಒಂಥರ ಯಾರಾದರೂ ಮಾಡಿಕೊಟ್ಬಿಟ್ರೆ ಅದೊಂಥರ ಅಮೃತ ಅಂತ ಅನಿಸ್ತಾಯಿತ್ತು ನನಗೆ. ಅಷ್ಟು ಅಂದರೆ ಇದು ಅಡುಗೆ ಮಾತ್ರ ತುಂಬ ಚೆನ್ನಾಗಿತ್ತು. ಶಾವಿಗೆ ಪಾಯಸ, ಮುದ್ದೆ, ಸಾಂಬಾರು, ಆಮೇಲೆ ಕೋಸಂಬರಿ, ಕಾಳು ಪಲ್ಯ, ಒಂದು ಬೂಂದೆ ಉಂಡೆ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ. ನಿಜವಾಗ್ಲೂ ತುಂಬ ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಪ್ರಸಾದ ತಿಂದ್ಕೊಂಡು. ಅದಾದಮೇಲೆ ಹೊರಗಡೆ ಬಂದ್ವಿ. ಅಲ್ಲಿ ಭರಣಿ ಹಚ್ಚಿದ್ರು ಅಕ್ಕಾರು. ಅದೇ ಈಗ ತಾನೇ ಹೊಸ ಮನೆ ಮಾಡ್ಕೊಂಡಿದ್ದಾರಲ್ಲ ಅವರು, ಎಲ್ಲ ಹೊಸದಿರಲಿ ಅನ್ನೋದಕ್ಕೋಸ್ಕರ ಅವ್ರು ಉಪ್ಪಿನ ಭರಣಿ ಹೊಸದೇ ತೊಗೊಂಡ್ರಾಯ್ತು ಅಂಥೇಳಿ ಅಲ್ಲಿ ಕೇಳ್ತಾಯಿದ್ರು. 200 ರೂಪೀಸಿಗೆ ಒಂದು ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವರು ಕೂಡ ಭರಣಿ ತೊಗೊಂಡ್ರು. ಈಗೆಲ್ಲ ಈ ಥರ ಭರಣಿ ಒಳಗೇ ಉಪ್ಪು ಹುಣ್ಸೆಹಣ್ಣು ಹಾಕಬೇಕಲ್ಲ, ಹಾಗಾಗಿ ಸೊ ತೊಗೊಂಡೆಲ್ಲ. ನಾನು ಮಧ್ಯಾಹ್ನ ಬಂದು ಸುಸ್ತಾಗ್ಬಿಡ್ತು. ನಾನು ಮಲಗಿಬಿಟ್ಟೆ. ಒಂದು 2-3 ತಾಸು ಏನೋ ಜಾಸ್ತಿನೇ ಮಲಗಿಬಿಟ್ಟೆ. ಸೊ ನಾ ಮಲಗೇನಲ್ಲ ಅಂಥೇಳಿ ಇವರು ಕೂಡ ವಾಕಿಂಗ್ ಹೋಗ್ಯಾರ. ವಾಕಿಂಗ್ ಹೋಗಿ ಇನ್ನೇನು ಕೇಕ್ ತಗೊಂಬಂದ್ರೆ ಕಟ್ ಮಾಡೋಕ್ಕೂ ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಯಾರು ಬರೋದು ಇಲ್ಲ ಇವರು ಅಂತಂದು ಒಂದೇ ಚಿಕ್ಕದೊಂದು ಕೇಕ್ ತಗೊಂಬಂದು ಕೇಕ್ ಕಟ್ ಮಾಡಿಸಿದ್ರು. ನಾವು ಅದೆಲ್ಲ ಬೇಡ ಅಂತ ಅಂತೀನಿ. ಆದರೂ ಅವರು ಒಂದು ಚಿಕ್ಕದು ತಗೊಂಬಂದು ಏನೋ ಒಂದು ಖುಷಿಗೆ ತಗೊಂಬಂದು ಕಟ್ ಮಾಡಿಸಿದ್ರು. ಸೊ ಜಸ್ಟ್ ಇಬ್ಬರು ಸೆಲೆಬ್ರೇಷನ್ ಅಷ್ಟೇ, ಇಬ್ಬರೇ ಸೇರಿಕೊಂಡು ಚಿಕ್ಕ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಸೊ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳಿ ಏನು ಜೋರಾಗಿ ಮಾಡ್ಕೊಂಡಿಲ್ಲ, ಇಷ್ಟೇ. ನೆಕ್ಸ್ಟ್ ಇಯರ್ನ ತುಂಬ ಜೋರಾಗಿ ಮಾಡ್ಕೊಳ್ಳೋಣ ಅಂತೇಳಿ ಈ ವರ್ಷ ಇಷ್ಟೇ ಸಿಂಪಲ್ಲಾಗಿಯೇ ಸೆಲೆಬ್ರೇಷನ್ ಮಾಡಿದ್ವಿ. ಕೇಕ್ ನನಗೆ ಅದೇ ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ ಅಲ್ಲ. ಹಿಂದಿನ ದಿನ ಫ್ರೆಂಡ್ಶಿಪ್ ಡೇಗೂ ಚಾಕ್ಲೇಟ್ ಕೇಕ್ ತರಿಸಿದ್ವಿ. ಆ ಕೇಕ್ ಇನ್ನೂ ಇತ್ತು. ಹಾಗಾಗಿ ಸೊ ಸಣ್ಣದೊಂದು ಕೇಕ್ ತರಿಸ್ಕೊಂಡು ಕೇಕ್ ಕಟ್ ಮಾಡಿಕೊಂಡು ಇಬ್ಬರು ಕೇಕ್ ಕಟ್ ಮಾಡಿ ಇಬ್ಬರು ಕೇಕ್ ತಿಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಸೊ ಅವತ್ತಿನ ಸೆಲೆಬ್ರೇಷನ್ನು ವ್ಲಾಗು ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ಡೇ ಹಬ್ಬ ಕೂಡ ಇತ್ತು, ಪಂಚಮಿ ಹಬ್ಬ. ಹಾಗಾಗಿ ಅಂದರೆ ನಮ್ಮ ಕಡೆ ಎಲ್ಲ ಅದೇ 15ನೇ ತಾರೀಕಿಗೆ ರೊಟ್ಟಿ ಪಂಚಮಿ ಅಂತ ಮಾಡ್ತಾರೆ. ಅದ್ರ ನೆಕ್ಸ್ಟ್ ಡೇ ಹಾಲು ಹಾಕೋದು ಅಂತ ಹೇಳಿ ಮಾಡ್ತಾರೆ ಪಂಚಮಿ ಹಬ್ಬ. ಈ ಸಲ ಪಂಚಮಿ ಹಬ್ಬನೂ ನಾನು ಜೋರಾಗಿ ಮಾಡಿಲ್ಲ. ಮೇ ಬಿ ವರಮಹಾಲಕ್ಷ್ಮಿನೂ ನಾನು ಜೋರು ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಒಟ್ಟಲ್ಲಿ ಈ ವರ್ಷ ಹಬ್ಬಗಳು ಒಂದು ಸ್ವಲ್ಪ ನಂದು ಅಷ್ಟಕ್ಕಷ್ಟೇ ಹಬ್ಬ ಇರ್ತವೆ. ಲಾಗು ಕೂಡ ನಾನು ಪರ್ಟಿಕ್ಯುಲರ್ಗೆ ಆ ಹಬ್ಬಗಳಿಗೇನೆ ನಾನು ಲಾಗ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಒಂದು 2-3 ಡೇಸ್ ಯಾವ್ಯಾವ ವ್ಲಾಗ್ನ ನಾನು ಜಾಯಿಂಟ್ ಮಾಡಿನೇ ಹಾಕಬೇಕು. ಬಿಕಾಸ್ ಅಷ್ಟು ಗ್ರ್ಯಾಂಡಾಗಿ ನಾನು ಹಬ್ಬ ಮಾಡೋಕ್ಕೂ ಆಗೋಲ್ಲ, ಲಾಗ್ಗಳ್ನ ತೊಗೊಳಕ್ಕೂ ಆಗೋಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೇಕ್ ಎಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ವಿಡಿಯೋ ತೊಗೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಹಂಗೆ ಈಗ ಅಂದರೆ ಹೊಟ್ಟೆ ತುಂಬಿಟ್ಟಿತ್ತು, ಊಟ ಮಾಡಿದ್ವಲ್ಲ. ಹಾಗಾಗಿ ಮಧ್ಯಾಹ್ನ ಊಟ ಮಾಡಿದ್ದೆ, ಜಾಸ್ತಿ ಕರಗಿದ್ದಿಲ್ಲ. ಆಮೇಲೆ ಸ್ವಲ್ಪ ಮಜ್ಜಿಗೆ ಅನ್ನ ಊಟ ಮಾಡಿದ್ವಿ. ಕೇಕ್ ಚೆನ್ನಾಗೈತಿ ಅಂಥೇಳಿ ರಾಜು ಕೂಡ ತಿಂತಾಯಿದ್ರು. ನೆಕ್ಸ್ಟ್ ಡೇ ಹಬ್ಬ ಇತ್ತು ಅಂತ ಹೇಳಿದ್ನಲ್ಲ, ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಕೋದಿತ್ತಲ್ಲ, ಹಾಗಾಗಿ ಸೊ ಹೋಗಿ ಹಾಲು ಹಾಕಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಸೊ ಬರಬೇಕಿತ್ತಲ್ಲ, ಬೇಗ ಪೂಜೆ ಮುಗಿಸ್ಕೊಂಡ್ವಿ. ನಾವು ಮನೇಲಿ ಹಾಲು ಹಾಕಲ್ಲ, ದೇವಸ್ಥಾನದಲ್ಲಿ ಹೋಗಿ ನಾಗಪ್ಪಗೆ ಹಾಲು, ದೇವಸ್ಥಾನ ಅಂತಲ್ಲ ನಾಗಪ್ಪಗೆ ಹೊರಗಡೆ ಹೋಗಿ ಹಾಲು ಹಾಕೋದು ಪದ್ಧತಿನೇ ಐತಿ. ಮನೆಯೊಳಗೆ ಮಣ್ಣಿಂದ ಅದೇ ಹೇಳಿದ್ನಲ್ಲ ಬಸವಣ್ಣನ ಮಾಡಿದಾಗ, ಈಗ ನಾಗಪ್ಪನೂ ಕೂಡ ಮಣ್ಣಿಂದ ತೊಗೊಂಬಂದೇ ಮಾಡ್ತಾರೆ ನಮ್ಮ ಅತ್ತೆ ಮನೇಲಿ. ನಮ್ಮ ಮನೇಲಿ ನಾವು ಹೆಂಗೆ ಯಾವಾಗ್ಲೂ ಹೋಗಿ ಹೊರಗಡೆ ನಾಗಪ್ಪಗೆ ಹಾಲು ಹಾಕಿ ಬರ್ತೇವೆ ಹಾಗೆ ಮಾಡ್ತೇವೆ. ಬಟ್ ಇಲ್ಲೆಲ್ಲ ಮಣ್ಣಿಂದ ನಾಗಪ್ಪನ ಮಾಡೋಕ್ಕೆಲ್ಲ ಆಗಲ್ಲಲ್ಲ, ಹಾಗಾಗಿ ಹೋಗಿ ದೇವಸ್ಥಾನದಲ್ಲೇ ದೇವ್ರ ದರ್ಶನ ಮಾಡಿಕೊಂಡು ಹಾಲು ಹಾಕಿ ಬಂದುಬಿಡ್ತೀವಿ. ಸೊ ಇದು ಪಂಚಮಿ ವ್ಲಾಗ್ ಆಗಿರ್ತೈತಿ. ಎಲ್ಲ ಮಿಕ್ಸ್ ಆಗಿಬಿಟ್ಟೈತಿ ಈ ಸಲ ವ್ಲಾಗ್ ನಂದು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದಾದಮೇಲೆ ಇಲ್ಲೇ ಲೇಔಟಲ್ಲಿ ಒಬ್ರು ಲತಾಕ ಅಂತ ಇದ್ದಾರೆ. ಅವ್ರ ಮನೇಲಿ ಅಂದರೆ ಅವ್ರ ಕಡೆ ಚೌತಿಗೆ ಹಾಲು ಹಾಕೋರೆಲ್ಲರೂ ಏನು ಮಾಡ್ತಾರೆ, ಇವತ್ತಿನ ದಿನ ನಾವು ಹಾಲು ಹಾಕೋ ದಿನ ಅವ್ರು ರೊಟ್ಟಿ ಪಂಚಮಿ ಮಾಡ್ತಾರೆ. ಸೊ ಅವ್ರು ರೊಟ್ಟಿ ಪಂಚಮಿ ಅಂತೇಳಿ ಮಾಡಿದ್ರಂತೆ. ಸೊ ಬಾರವ ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಕರೆದ್ರು. ಹೋದೆ. ಒಂಥರ ಬೃಷ್ಟಾನ ಆದಂಗೆ ಆಯ್ತು ನನಗೆ. ಈಗ ಏನಾಗೈತಿ ಅಂದರೆ ಬೇರೆ ಯಾವ ಅಡುಗೆ ಕೊಟ್ಟರು ಇಷ್ಟ ಆಗ್ತಿಲ್ಲ. ರೊಟ್ಟಿ ಪಲ್ಯ, ಒಂದು 3 ಥರ ಪಲ್ಯ, ರೊಟ್ಟಿ, ಪಚ್ಚಡಿ, ಕೋಸಂಬರಿ, ಸೌತೆಕಾಯಿ ಅಂದ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಹಾಗಾಗಿ ಅಕ್ಕ ಅವತ್ತಿನ ದಿನ ಕರೆದಿದ್ರು, ಬಾ ಹೋಗೋಣ ಅಂಥೇಳಿ ನಾನು ರಾಜು ಇಬ್ಬರು ಕೂಡ ಹೋಗಿ ಊಟ ಮುಗಿಸ್ಕೊಂಡು ಬಂದ್ವಿ. ಸೊ ಇದು ಒಂದು 3 ಡೇಸ್ ವ್ಲಾಗ್ ಆಗಿರ್ತೈತಿ. ಈ ವ್ಲಾಗ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.